ಕೇಳಮಿ ನಾಳೆ ಮುಂಜಾನೆ ಮತ್ತೆ ರಿಪೀಟ್ ಎಪಿಸೋಡ್ ಬರ್ತಾವಲ್ರಿ. ಮರು ಸಂಚಿಕೆ ಬರ್ತದೆ. ನಾವು ನಾಳೆ ದಿವಸ ಆದ್ರೂ ಆ ಧಾರಾವಾಹಿ ನೋಡ್ಬೋದಲ್ಲ ಅಂತಕ್ಕಂಥ ಭಾವ ನಿಮ್ಮಲ್ಲಿದೆ. ಸುಮ್ಮನೆ ನಾವು ಉದಾಹರಣೆ ಹೇಳ್ತೀನಿ ನಿಮಗೆಲ್ಲ. ಏನಾಗಿತ್ತಂದ್ರೆ ಒಂದು ಊರಾಗ ಧಾರಾವಾಹಿ ನೋಡಕತ್ತೀವಂತ್ರಿ ಹೆಣ್ಮಗಳು. ಧಾರಾವಾಹಿ ನೋಡೋ ಚಟ ಭಾಳ ಇತ್ತು. ಅವಾಗ ಆ ಧಾರಾವಾಹಿ ನೋಡುವಂತ ಸಂದರ್ಭದಾಗ ಗಂಡನಿಗೆ ಚಾ ಊಟ ಎಲ್ಲವನ್ನ ಮರಿತಾ ಇದ್ರು. ಒಂದು ದಿನ ಗಂಡ ಅಂದ ಯಜಮಾನ ನಾಳೆ 10 ಗಂಟೆಗೆ ನೀವು ಹೊಲಕ್ಕೆ ಟಿಫನ್ ತಗೊಂಡ್ ಬಾ ಅಂತ ಹೇಳ್ದ. ಊಟ ತಗೊಂಡ್ ಬಾ ಅಂತ. ಹೆಂಡತಿ ಏನ್ ವಿಚಾರ ಮಾಡಿದ್ರೆ ರಾತ್ರಿ ತೊಟ್ಟಲ್ ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಗೆಳತಿ ತೊಟ್ಟಲ್ ಕಾರ್ಯಕ್ರಮಕ್ಕೆ ಹೋಗಿದ್ರು. ರಾತ್ರಿ ಅಂತೂ ಧಾರಾವಾಹಿ ನೋಡಕ್ ಆಗ್ಲಿಲ್ಲ. ಮರುದಿನ ಮುಂಜಾನೆ ನೋಡ್ಬೋದಲ್ಲ ಮುಂಜಾನೆ ಅಂತಂದು ವಿಚಾರ ಮಾಡಿ ಮರುದಿನ ಮುಂಜಾನೆ ನೋಡ್ಬೇಕಂತ ಮನಸ್ಸಿನಾಗ ಏನ್ ಇಟ್ಕೊಂಡಿದ್ದಾಳಂದ್ರೆ ಸ್ಮರಣೆ ಮಾಡಿದಾಳಲ್ಲ. ಆದ್ರೆ ಯಜಮಾನ ಅಂತ ನಾವು ಹೊಲಕ್ಕೆ ಕೊಟ್ಟೀನಿ 10 ಗಂಟೆಗೆ ಊಟ ತಗೊಂಡ್ ಬಾ ಅಂತ ಹೇಳ್ದ. ಅವಾಗ ಹೆಂಡತಿ ಆಯ್ತ್ರಿ ಅಂತ ವಿಚಾರ ಮಾಡಿ ಧಾರಾವಾಹಿ ನೋಡುವಂತ ಗುಂಗಿ ಅಡಿಗೆನೆ ಮಾಡಿಲ್ಲ. ಯಜಮಾನ 6 ಗಂಟೆಗೆ ಹೋಗೇನು ಹೊಲಕ್ಕೆ ಹೋಗಿ ಎಲ್ಲ ವ್ಯವಸಾಯವನ್ನ ಮಾಡುವಂತ ಸಂದರ್ಭದೊಳಗ 9 ಗಂಟೆ ಯಜಮಾನ 10 ಆದ್ರೂ ಕೂಡ ಹೆಂಡತಿ ಹೊಲದ ಕಡೆ ಬರಲಿಲ್ಲ. 11 ಆಯ್ತು. ಅವಾಗ ಹೆಂಡತಿ ಮನ್ಯಾಗ ಟಿವಿ ನೋಡಕತ್ತೀವಿ ನೋಡಿ ಧಾರಾವಾಹಿ. ಆಕೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಹೆಂಗ್ರ ನೋಡುವಂತ ಸಂದರ್ಭದೊಳಗ ಟೈಮ್ ನೋಡ್ತಾಳ 11 ಗಂಟೆ ಆಗೈತ್ರಿ. 11 ಗಂಟೆ ಆಗಿತ್ತು. ಇನ್ನೇನು ನಮ್ಮ ಯಜಮಾನ ನನಗೆ ಹೊಲಕ್ಕೆ ಹೋದಾದ್ರೆ ಬಡಿತಾನ ಅಂತಂದು ವಿಚಾರ ಮಾಡಿ ಉಪಾಯ ಏನ್ ಮಾಡಿದ್ರ ಒಂದು 3 ಟಿಫನ್ ಬಾಕ್ಸ್ನೊಳಗ ಮೊದಲನೇ ಟಿಫನ್ ಬಾಕ್ಸ್ನೊಳಗ ಅಕ್ಕಿ ಹಾಕೊಂಡ್ ನೋಡ್ರಿ. ಅನ್ನ ಮಾಡಿಲ್ಲಕ್ಕಿ ಏನ್ರಿ. ಮೊದಲನೇ ಟಿಫನ್ ಬಾಕ್ಸ್ನೊಳಗ ಅಕ್ಕಿ ಹಾಕಿದ್ರು. 2ನೇ ಟಿಫನ್ ಬಾಕ್ಸ್ನೊಳಗ ರೊಟ್ಟಿ ಹಿಟ್ಟು ಹಾಕಿದ್ರು. ಏನಂತೀರಿ ಜೋಳದ ಹಿಟ್ಟು. 3ನೇ ಟಿಫನ್ ಬಾಕ್ಸ್ ಒಳಗ ಒಂದಿಷ್ಟು ಖಾರ, ಉಪ್ಪು, ಮೆಣಸಿನಕಾಯಿ, ಈರುಳ್ಳಿ, ಏನಂದ್ರಿ ಉಳ್ಳಾಗಡ್ಡಿ ಇವೆಲ್ಲ ಹಾಕಿದ್ರೊಳ ಹಾಕಿ ಟಿಫನ್ ಬಾಕ್ಸ್ ರೆಡಿ ಮಾಡ್ಕೊಂಡು 11 ಗಂಟೆಗೆ ಹೊಲಕ್ಕೆ ಬಂದ್ರು. ಹೊಲಕ್ಕೆ ಬಂದಿದ ಮೇಲೆ ಯಜಮಾನ ದಾರಿ ನೋಡಕತ್ತಿದ್ದ. ಹಸು ಆಗಿತ್ತು. 6 ಗಂಟೆಗೆ ಹೋಗಿದ್ದಲ್ಲ. ನೋಡುವಂತ ಸಂದರ್ಭದಾಗ ನೀ ಧಾರಾವಾಹಿ ನೋಡ್ತಾ ನನಗೆ ಅಡಿಗೆ ಮಾಡದೆ ಮರೆತು ಬಿಟ್ಟಿರೋ ಅಂತಂದು ಯಜಮಾನ ಬಾರ್ಕೋಲ್ನಿಂದ ಏನಂತೀರಿ ಚರ್ಕೋಲ್ನಿಂದ ಹೊಡಿಬೇಕನ್ನುವಷ್ಟರಲ್ಲೇ ಹೆಂಡತಿ ಅಂತಾಳ ಬಡಿಬಾಡ್ರಿ ಅಂದ್ರಕಿ ನೋಡ್ರಿ ಧಾರಾವಾಹಿ ಇದೇ ಕಲಿಸ್ತವ್ರಿ. ನಿಮ್ಗೆ ತಿಳಿತಾವ್ರಿ ಚಪ್ಪಳಿ ಹೊಡ ಈಗ ಹೊಡಿಬಿಟ್ರಿ ಅಕ್ಕಿ ಅಂತ ಹೆಣ್ಮಗಳು. ಹೆಂಡತಿ ನಾನೇನು ಟಿವಿ ನೋಡ್ಕೋತ ಕುಂತಿಲ್ಲ, ಧಾರಾವಾಹಿ ನೋಡ್ಕೋತ ಕುಂತಿಲ್ರಿ. ನಾನು ದೇವಸ್ಥಾನಕ್ಕೆ ಹೋಗಿದ. ನಾನು ನಿಮ್ಮ ಬದ್ದಲ್ಲ ಏನ್ರಿ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿ ನಮಸ್ಕಾರ ಮಾಡಿ ಬರ್ಲಾಕ 11 ಗಂಟೆ ಆಗೈತಿ. ನಾ ಏನು ಟಿವಿ ಮುಂದೆ ಕುಂತು ಧಾರಾವಾಹಿ ನೋಡಿಲ್ಲ. ಮತ್ ನಾ ಹೇಳಿದ್ದು ಖರೇನೆ ಇತ್ತು ಅಂದ್ರ ನಾ ತಂದಿರುವಂತದ ಅನ್ನ ಅಕ್ಕಿಯಲ್ಲಿ ಏನ್ ನೋಡ್ತಿ ತಿಳಿತಿಲ್ಲ. ನಾ ಹೇಳಿದ್ದು ಖರೇನೆ ಇತ್ತು ಅಂದ್ರ ನಾ ಅನ್ನ ತಂದೀನಿ, ರೊಟ್ಟಿ ತಂದೀನಿ, ಸಾರು ತಂದೀನಿ, ಬ್ಯಾಳಿ ತಂದೀನಿ. ಮತ್ತ ನಾ ಹೇಳಿದ್ದು ಖರೇನೆ ಅಕ್ಕಿ ಆಲಿ, ರೊಟ್ಟಿ ಹೋಗಿ ಜೋಳದ ಹಿಟ್ಟು ಆಲಿ, ಸಾರು ಹೋಗಿ ಖಾರ ಆಲಿ ಏನ್ರಿ. ಅವಾಗ ಯಜಮಾನ ಹೌದೇನೋ ಅಂತ ವಿಚಾರ ಮಾಡಿ ಟಿಫನ್ ಬಾಕ್ಸ್ ತೆಗಿತಾನ. ಏನಿತ್ರಿ ಒಂದು ಬಾಕ್ಸ್ನಾಗ ಅಕ್ಕಿ ಇತ್ತು, ಮತ್ತೊಂದು ಬಾಕ್ಸ್ನಾಗ ಜೋಳದ ಹಿಟ್ಟು ಇತ್ತು, ಮತ್ತೊಂದು ಬಾಕ್ಸ್ನಾಗ ಖಾರ ಇತ್ತು. ಹೇಳುವಂತ ತಾತ್ಪರ್ಯವೇನು ಧಾರಾವಾಹಿ ಇದು ಕಲಿಸ್ತವ್ರಿ. ಪ್ರವಚನ ಅದು ಕಲಿಸಂಗಿಲ್ಲ. ಧಾರಾವಾಹಿ ನೋಡಿ ನೀವೇನ್ ಮಾಡ್ತೀರಿ ಧಾರಾವಾಹಿ ಮನೆ